ವಜಾ ಮಾಡಿ ನಾಗೇಂದ್ರ ವಜಾ ಮಾಡಿ ಅಂತ ಹೇಳಿ ಪರಿಷತ್ನ ಒಳಗಡೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕೋಲಾಹಲ ಸೃಷ್ಟಿಯಾಗಿರುವಂತ ಪರಿ ಇದು. ಪರಿಷತ್ ಕಲಾಪದಲ್ಲಿ ರಾಜೀನಾಮೆ ಕೊಡಬೇಕು ನಾಗೇಂದ್ರ ಅನ್ನುವಂತ ಕೋಲಾಹಲ ಎದ್ದಿದೆ. ವಿಪಕ್ಷ ಸದಸ್ಯರಿಂದ ಕಪ್ಪು ಬಟ್ಟೆಯನ್ನ ಧರಿಸಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದಾವೆ. ರಾಜೀನಾಮೆ ನೀಡೋವರೆಗೂ ಕೂಡ ಚರ್ಚೆ ಬೇಡ ಅಂತ ಹೇಳಿ ನಿಂತಿದ್ದಾರೆ. ಅದಕ್ಕೆ 37 ಲಕ್ಷ 51 ಸಾವಿರ ಎಕರೆ ರಾಜ್ಯದಲ್ಲಿ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿದರೆ ವಾಲ್ಮೀಕಿ ಸಮುದಾಯಕ್ಕೆ ನೀವು ಎನ್ಜಿಒಗಳಿಗೆ 2010ರಿಂದ 2026 ಎಷ್ಟು ಜನಕ್ಕೆ ನೀವು ಯಾವ ಭೂಮಿ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಸರ್ಕಾರ ಯಾಕೆ ಕೊಟ್ಟಿಲ್ಲ? ಎಸ್ಟಾಬ್ಲಿಷ್ಡ್ ಇನ್ಸ್ಟಿಟ್ಯೂಷನ್ಗೆ ಯಾಕೆ ಕೊಡಬೇಕು? ಮತ್ತೆ ಹೊಸ ಸಂಸ್ಥೆಗಳು ಕೊಡಲಿ. ಇವರು ಚರ್ಚ್ಗಳಿಗೆ ಒಂದೊಂದು ಮಸೀದಿಗೆ ಇವರು ಕೊಡ್ತಾ ಹೋದ್ರೆ ಪ್ರಶ್ನೋತ್ತರ ಧನಂಜಯ ಸರ್ಜಿ ಮಂತ್ರಿಮಂಡಲದ ವಾಪಸ್ ತಗೊಳ್ಳೋದಕ್ಕೆ ಎಲ್ಲಾ ಜಿಲ್ಲಾಧಿಕಾರಿಗಳು ನಿರ್ದೇಶನ ಕೊಟ್ಟಿದೆ ಸರ್ಕಾರ. ಆದ್ರಿಂದ ಯಾವ ಹೇಳಿದ್ರು ಆ ಜಮೀನು ವಾಪಸ್ ತಗೊಳ್ತೀವಿ. ನಾವು ಖಂಡಿತವಾಗಿ ಅವರಿಗೆ ಪರ್ಪಸ್ಗೆ ಉಪಯೋಗ ಮಾಡಿದ್ದೇವೆ. ಆ ಜಮೀನಿಗೆ ನಾವು ಕೊಟ್ಟಿದ್ದೇವೆ, ಅದನ್ನು ವಾಪಸ್ ಎಷ್ಟು ವರ್ಷ ಆಮೇಲೆ ಸೂರ್ಯನಾರಾಯಣರು ದೊಡ್ಡ ಕಮ್ಯುನಿಸ್ಟ್ ಲೀಡರು. ಅವ್ರ ಸಂಸ್ಥೆಗೆ ರದ್ದುಪಡಿಸಲಾಗಿದೆ. ಯಾಕೆ ಎಲ್ಲ ಚರ್ಚು ಮಸೀದಿ ಆ ಶಿಕ್ಷಣ ಸಂಸ್ಥೆಗಳು ಅವರೇ ತಗೊಳ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳೇ ಸರಳ ಇಲ್ಲ ಇದು. ನಾನು ರಿಕ್ವೆಸ್ಟ್ ಮಾಡೋದು ಮಾನ್ಯ ಮಂತ್ರಿಗಳಲ್ಲಿ ಏನಂತಂದ್ರೆ, ಲ್ಯಾಂಡ್ಲೆಸ್ ಇದ್ದಾರೆ ಅವರು ಕೊಡಿ ಜಮೀನ. ನೀವು ಯಾರು ಪೂರೈಸಲಿಲ್ಲ ನೀವೊಂದು ಮಾಡಿ, ನಾವೇನು ಬೇಡ ಅನ್ನಲ್ಲ. ಯಾರ್ಯಾರು ಉಪಯೋಗಿಸಿದ್ರು ವಾಪಸ್ ತಗೊಂಡೆ. ಹೆಸರಲ್ಲಿ ಕಾರ್ಮಿಕ ಸಂಸ್ಥೆಗಳು ಇವತ್ತು ಸರ್ಕಾರ ಆಮೇಲೆ
ಒಂದು ಡೀಸೆಂಟ್ ಬರಿಯಲ್ ಸಿಗೋದಕ್ಕೆ ಮಶಾನಗಳಿಗೆ ಮಾಂಬಳ್ಳಿ ನಾವು ಅಲ್ಲೂ ಮಶಾನ ಇಲ್ಲ. ಹಂಗಾಗಿ ಇವತ್ತು ಅವರ ರಕ್ಷಣೆ ಕೊಟ್ಬಿಟ್ಟಿದ್ದಾರೆ. ಅಲ್ಲ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಏನು ಅಂದ್ರೆ ಯಾರಿಗೆ ಕೊಟ್ಟಿದ್ದೀರಿ ಅವರು ಉಪಯೋಗ ಮಾಡ್ತಾ ಇಲ್ಲ, ಅದನ್ನ ನಾವು ವಾಪಸ್ ತಗೊಳ್ತೀವಿ. ಕೊಡೋದಕ್ಕೆ ಸರ್ಕಾರದಲ್ಲಿ ನಿಯಮ ಇದೆ. ಕರ್ನಾಟಕ ಭೂ ಮಂಜೂರಾತಿ ನಿಗಮ ಪ್ರಾವಿಷನ್ ಇದೆ ಕೊಡೋದಕ್ಕೆ, ಶಿಕ್ಷಣ ಸಂಸ್ಥೆಗಳಿಗೆ ಕೊಡೋದಕ್ಕೆ ಪ್ರಾವಿಷನ್ ಇದೆ. ಆ ಪ್ರಾವಿಷನ್ ನಲ್ಲಿ ಬೇರೆ ಬೇರೆ ಸರ್ಕಾರ ಬಂದಿದ್ದಾವೆ. ಅವರು ಉಪಯೋಗ ಕೇಳಿದ್ರು ಮಾಡಿಲ್ಲ ಅಂದ್ರೆ ಕೊಡೋದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿ ಕೊಟ್ಟಿದ್ದೇವೆ. PH ಪೂಜಾ ಎಷ್ಟು ವರ್ಷದಲ್ಲಿ ವಿಡ್ರಾ ಮಾಡ್ತಾರೆ ಅಂತ ಆಗಿಲ್ಲ ಸರ್. ದಯಮಾಡಿ ಸರ್ಕಾರ ಯಾವಾಗ ವಿಡ್ರಾ ಆಯ್ತು ಆ ಸಂಸ್ಥೆಗಳಿಂದ ಅಂತ ಹೇಳಬೇಕು. ಶಿವಕುಮಾರ್ ಮಶಾನಕ್ಕೆ ಜಾಗ ಇಲ್ಲ ಸರ್. ಆಗಲ್ಲ ಸರ್. ಇದು ಸರ್ ಲಕ್ಷಾಂತರ ಎಕರೆ ಕೊಟ್ಬಿಟ್ಟಿದ್ದಾರೆ. ನಾನು ಮಾಹಿತಿ ತರಿಸ್ಕೊಡ್ತೀನಿ ನಿಮ್ಗೆ. ಬಿಡಿ ಅಲ್ಲ, ಹೇಳಿ. ಪಾಯಿಂಟ್ ಆಫ್ ಆರ್ಡರ್. ಒಂದ್ ನಿಮಿಷ ಇದು ಒಂದ್ ನಿಮಿಷ ಪ್ಲೀಸ್. ತಡೀರಿ ಸರ್. ನನ್ನ ಪಾಯಿಂಟ್ ಆಫ್ ಆರ್ಡರ್ ಇಷ್ಟೇ, ಈ ಸದನವನ್ನು ಈ ರೀತಿ ನಡೆಸೋದು ನಮ್ಮ ಯಾರಿಗೂ ಮರ್ಯಾದೆ ತೋರಲ್ಲ. ಯಾರೋ ಕ್ವಶನ್ ಕೇಳ್ತಾರೆ, ಯಾರು ಉತ್ತರ ಹೇಳ್ತಾರೆ, ಯಾರು ತಿಳಿಯಂಗಿಲ್ಲ. ಬೇರೆಯವ್ರು ನಮ್ಮಂತವ್ರು ಇರ್ತಾವ, ಕೇಳಬೇಕಂತ ಇರ್ತಿದ್ದೀವಿ, ಎಲ್ಲ ಇರ್ತದೆ. ಅದಕ್ಕೆ ದಯಮಾಡಿ ನಾ ಏನಂತೀನಿ, ಇದಕ್ಕೆ ಏನಾದರೂ ಒಂದು ಇತಿಶ್ರೀ ಆಡಿ ಸರಿಯಾದ ರೀತಿಯ ಪ್ರಶ್ನೆ ನಡೆಯುವಂಗೆ ಮಾಡಿ ಒಂದ್ ನಿಮಿಷ ಹೌಸ್ ಅಡ್ಜರ್ನ್ ಮಾಡಿ ಕರೀರಿ. ಒಂದ್ ನಿಮಿಷ ತಡೀರಿ, ಕರೀರಿ, ಕರೆದು ಮಾತಾಡಿ ಬರ್ರಿ. ಒಂದು 10 ನಿಮಿಷ ಹೌಸ್ ಅಡ್ಜರ್ನ್ ಮಾಡ್ರಿ. ಈ ಪದ್ಧತಿ ನನಗಂತೂ ನಾಚಿ ಬರಾಗ್ತೈತಿ. ಆನೆಸ್ಟ್ ಆಗಿ ಹೇಳ್ತೀನಿ, ಇದು ಹಿರಿಯರ ಮನೆ. ಅವು ಹಿರಿಯರಿದ್ರಿ. ನಿಯಮಾವಳಿ 307 ಅಲ್ಲ, ಒಬ್ಬ ವ್ಯಕ್ತಿಯನ್ನು ಕುರಿತು ಸದಸ್ಯರ ಸಭಾಪತಿ ಅವರಿಗೆ ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೆ ಮಂತ್ರಿಗಳ ಉತ್ತರಗಳನ್ನು ಸಾಧ್ಯವಾಗುವಂತೆ ಪೂರ್ವ ಮಾಹಿತಿಯನ್ನು ಕೊಟ್ಟಿದೆ. ಯಾವ ಸದಸ್ಯರು ಯಾರ ವ್ಯಕ್ತಿಯ ವಿರುದ್ಧ ಅಪಮಾನಕರವಾದ ಅಪರಾಧವನ್ನು ಸಭಾಪತಿಯವರ ಅಂತ ಆರೋಪವು ಸದನದ ಮರ್ಯಾದೆಗೆ ಕುಂದು ತರುವಂತದ್ದು ಅಥವಾ ಅದರಿಂದ ಯಾವುದೇ ಸಾರ್ವಜನಿಕ ರಕ್ಷಣೆ ಆಗುವುದಿಲ್ಲ ಎಂದು ಅಭಿಪ್ರಾಯ ಪಡುತ್ತಾದರೆ ಯಾವುದೇ ಸದಸ್ಯರಿಗೆ ಯಾರೇ ಸದಸ್ಯರಿಂದ ಆರೋಪ ಮಾಡುವುದನ್ನು ನಿರ್ದೇಶಿಸಬಹುದು. 307 ರಾಜೀನಾಮೆ ಕೊಡಲೇಬೇಕು. ಒಂದು ನಿಮಿಷ ಅದೇ ಪಾಠ ಮಾಡಿ. ಆದ್ದರಿಂದ ಮೊದಲ ನಿಯಮ 226 ಅಗತ್ಯ ನಿರ್ದೇಶನ ನೀಡಿ ಅಡ್ಡಿಪಡಿಸುವವರೆಗೆ ಮುಂದುವರೆದರೆ ಸೂಕ್ತ ಕ್ರಮ ಕೈಗೊಂಡು ಭ್ರಷ್ಟಾಚಾರ ಸರ್ಕಾರ ಯಾವುದೇ ಅಡಚಣೆಯಿಂದ ನಡೆಯುವಂತೆ ಮಾಡಿಕೊಳ್ಳಲು ಈಗ ಹೊರಟಿ ಸಾಬ್ರೆ ನಾನು 3 ಮೀಟಿಂಗ್ ಮಾಡಿದ್ದೀನಿ, ಮದುವೆ ಮಾಡ್ಕೊಂಡಿದ್ದೀನಿ.
ಮೂರು ಸಲ ಅವ್ರಿಗೆ ಕೇಳ್ಕೊಳ್ಳಿ, ದಯವಿಟ್ಟು ಅವಕಾಶ ಮಾಡಿಕೊಳ್ಳಿ ಅಂತ ಇವರು ಬಂದ ವಾದ ಆಗಿತ್ತು. 3 ಸದನ ನಡೆಸಬೇಕಂತ ಏನು ಅವ್ರ ಮನಸ್ಸು ಬಿಟ್ಕೊಂಡಿದ್ದಾರೆ. 3 ಮೀಟಿಂಗ್ ಮಾಡಿ ನಾನು ನಮ್ಮ ಮುಂದೆ ಒಂದು ಮನೆ ಕೂಡ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಾನು ಪ್ರಶ್ನೆ ತಗೊಳ್ತಾ ಇದ್ದೀನಿ. ಅನಿಲ್ ಕುಮಾರ್ ಅವಕಾಶಕ್ಕಾಗಿ ಧನ್ಯವಾದಗಳು. ಮಾನ್ಯ ಸಭಾಪತಿ, ನನ್ನ ಚಿಕ್ಕಗುರುತಿನ ಪ್ರಶ್ನೆ ಸಂಖ್ಯೆ 396 ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರಿಗೆ. ಮಾನ್ಯ ಸಭಾಪತಿಗಳ ಉತ್ತರಗಳನ್ನು ಒದಗಿಸಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತೇನಾಗಿದೆ, ಕೆಲವು ಸರ್ಕ್ಯುಲರ್ಸ್ ಈಗಾಗಲೇ ಸರ್ಕಾರದಿಂದ ಈ ಗ್ರಾಮ ಠಾಣೆಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ ಅಂತೇಳಿ ಉತ್ತರದಲ್ಲಿ ಹೇಳಿದ್ದಾರೆ. 2019ರಲ್ಲಿ ಒಂದು ಸರ್ಕ್ಯುಲರ್ ಇಶ್ಯೂ ಆಗಿದೆ ಅಂತ ಹೇಳಿದ್ದಾರೆ. ಗ್ರಾಮ ಠಾಣ ಈಗಾಗಲೇ ಅಸ್ತಿತ್ವದಲ್ಲಿದ್ದು ಗ್ರಾಮ ಠಾಣಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಮನೆಗಳಿಗೆ ಮತ್ತೆ ಗ್ರಾಮ ಠಾಣ ವಿಸ್ತರಿಸತಕ್ಕಂಥದ್ದು ಅಥವಾ ಗ್ರಾಮ ಠಾಣ ಪುನರ್ನಿರ್ಮಾಣ ಮಾಡತಕ್ಕಂಥ ಸರ್ಕ್ಯುಲರ್ ಎಲ್ಲ ಇದು. ಪಾಳ್ಯಗಳಿರ್ತವೆ, ಹಟ್ಟಿಗಳಿರ್ತವೆ, ತಾಂಡಗಳಿರ್ತವೆ, ಬೇಜಾರ ಗ್ರಾಮಗಳಿರ್ತವೆ. ಅಲ್ಲಿ ಜನ ವಾಸ ಮಾಡಿರ್ತಾರೆ. ಆದರೆ ಅವುಗಳೆಲ್ಲ ಕಂದಾಯ ಗ್ರಾಮಗಳನ್ನಾಗಿ ಮಾಡೋದಕ್ಕೆ ಸರ್ಕ್ಯುಲರ್ ಇದು ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಂಬಂಧಪಟ್ಟಂತ ಸರ್ಕ್ಯುಲರ್ ಅಲ್ಲ. 2019ರಲ್ಲಿ ಇಶ್ಯೂ ಆಗಿರ್ತಕ್ಕಂಥದ್ದು. ಅದಾದ್ಮೇಲೆ ಮುಂದುವರಿಸಿದ ಕೇಂದ್ರ ಸರ್ಕಾರದ ಗ್ರಾಮೀಣ ಜನವಸತಿ ಪ್ರದೇಶಗಳಿಗೆ ಸ್ವಾಮಿತ್ವ ಸರ್ವೆ ಒಂದ್ ನಿಮಿಷ ಎರಡನೇ ಪ್ರಶ್ನೆಯನ್ನು ಯಾವುದು ಹೇಳಿಕೆ ದಾಖಲಾಗಬಾರ್ದು, ಕರ್ತಲ್ಲಿ ಯಾವುದು ಹೋಗಬಾರ್ದು, ಮಾಧ್ಯಮದಲ್ಲಿ ರಿಪೋರ್ಟ್ ಮಾಡಬಾರ್ದು. 2020ರಲ್ಲಿ ಕೇಂದ್ರ ಸರ್ಕಾರದ ಒಂದು ಏನು ಸ್ವಾಮಿತ್ವ ಅಂತ ಯೋಜನೆಯನ್ನ ಜಾರಿ ಮಾಡಿ ಡ್ರೋನ್ ಸರ್ವೆಯನ್ನ ಮಾಡಿಸೋದ್ರ ಮೂಲಕ ಜನವಸತಿ ಪ್ರದೇಶದ ಎಲ್ಲ ಆಸ್ತಿಗಳಿಗೆ ಹಕ್ಕು ದಾಖಲೆಗಳನ್ನು ಸಿದ್ಧಪಡಿಸಿ ಅಂತ ಹೇಳ್ತಾರೆ. ಈಗಾಗಲೇ 2021 6 ವರ್ಷ ಯಾವುದೇ ಜನವಸತಿ ವಸತಿ ಪ್ರದೇಶಗಳಲ್ಲಿ ಯಾವುದೇ ಹಕ್ಕುಗಳನ್ನು ವಿಮರ್ಶೆ ಮಾಡೋದಿಲ್ಲ. ಹಂಗಾಗಿ ದಯಮಾಡಿ ಮೊನ್ನೆ ಕಂದಾಯ ಸಚಿವರು ಹಿಂದೆ ನಮ್ಮ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರು ಅವರೇ ಆಗಿದ್ರು. ಅವರೇನು ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು. 5 ಗ್ಯಾರಂಟಿಗಳು ಇವತ್ತು ದೇಶವ್ಯಾಪಿ ಒಂದು ಪಾಪ್ಯುಲೇಷನ್ ಆಗಿದೆ. ಬಹುಶಃ ಇವತ್ತು ಗ್ರಾಮೀಣ ಭಾಗದಲ್ಲಿ